ಅಯ್ಯಗ್ಯ ಅವ್ನ ಅಲ್ಕಟ್ಟು ಮಹೇಶ್ ತಿಮ್ರೋಡಿ ಅವನ ಯಾವನ ಸಮೀರು ಮಟ್ಟಣ್ಣ ಅವ್ರು ಯಾರ್ರಿ ಅವರು ಅವನ ಮಕ್ಳು ಮಕ್ಕ ನೋಡ್ರೆ ಬೆಳಗ್ಗೆ ಅನ್ನ ತಿನ್ನಕ್ ಮನ್ಸ್ ಬರಲ್ಲ. ಅನ್ಯ ಧರ್ಮದವ್ರಿಗೆ ಏನ್ ಕೆಲಸ ಹಿಂದೂ ಧರ್ಮದ ಮೇಲೆ? ನಾವು ಪೂಜೆ ಮಾಡ್ತಕ್ಕಂಥ ದೇವರು ನಮ್ಮ ತಂದೆ ತಾಯಿ ಹೇಗೋ ನಮಗೆ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರಾಗೆ ಅವ್ರ ಕುಟುಂಬನೂ ಆಗಿ ಅವ್ರಿಗೆ ನ್ಯಾಯ ಎಲ್ಲಿ ಸಿಗಬೇಕು? ಹೈಕೋರ್ಟಲ್ಲಿ ಸಿಗ್ಬೇಕು, ಸುಪ್ರೀಂ ಕೋರ್ಟಲ್ಲಿ ಸಿಗ್ಬೇಕು. ಆ ನನ್ನ ಮಕ್ಕಳ ಜೇಸಿಗೆ ತಗೊಂಡ ಧರ್ಮಸ್ಥಳ ಮುಚ್ಚ್ರಿ ಅಣ್ಣಪ್ಪ ಅವನ ಅವ್ರೇನು ಒಬ್ಬ ತಂದೆ ತಾಯಿಗೆ ಅಥವಾ ಒಂದು ಸಂಸ್ಕೃತಿ ಹುಟ್ಟಿರೋ ನನ್ನ ಮಕ್ಕಳಲ್ಲ. ಮಟ್ಟಣ್ಣ ಅವರು, ತಿಮ್ಮರೋಡಿ ಅವರು, ಜಯಂತ್ ಅವರು ಹೇಳಿದ್ದನ್ನೇ ನಂಬ್ಕೊಂಡು ಹೊರಗಡೆ ಅವ್ರ ಬಗ್ಗೆ ಒಂದು ಕಮೆಂಟ್ ಹಾಕಕ್ಕಾಗ್ಲಿ ಅದ್ರ ವಿರುದ್ಧವಾಗಿ ಒಂದು ಮೆಸೇಜ್ ಮಾಡಕ್ಕೆ ಎದುರ್ಕೊಂತಿದ್ರು. ಕಾವಂತರ ಮೇಲಾಗ್ಲಿ ಧರ್ಮಸ್ಥಳದ ಮೇಲಾಗ್ಲಿ ಅಪವಾದ ಹೊರಿಸಿದ್ದಾರೆ. ಅವರು ವಿರುದ್ಧವಾಗಿ ಖಂಡಿತ ಎಲ್ಲರೂ ಬೀದಿಗಿಳಿತಾರೆ. ಈ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡೋದು ಮೊದಲು ನಿಲ್ಲಬೇಕು. ಅನ್ಯ ಧರ್ಮದವ್ರಿಗೆ ಏನು ಕೆಲಸ ಹಿಂದೂ ಧರ್ಮದ ಮೇಲೆ? ಅವತ್ತಿಂದ ಸನಾತನ ಧರ್ಮ ಒಂದು 600 ವರ್ಷ ಇರ್ಬೋದೇನಪ್ಪ. ಅದು ಆ ಕ್ಷೇತ್ರ ಉತ್ಪತ್ತಿಯಾಗಿ ನಾವ್ಯಾರು ಹುಟ್ಟೇ ಇರಲಿಲ್ಲ. ಅಂಥ ಒಂದು ಕ್ಷೇತ್ರದ ಮೇಲೆ ಅಂಥ ಒಬ್ಬ ಮಹನೀಯ ವ್ಯಕ್ತಿ ಮೇಲೆ ಈ ಥರ ಅಪಪ್ರಚಾರ ಮಾಡೋದು ತಪ್ಪು. ಮೊದಲು ಅದನ್ನ ನಿಲ್ಲಿಸಬೇಕು. ಸರ್ಕಾರ ಅದ್ರ ಪ್ರಕಾರ ಕ್ರಮ ತಗೋಬೇಕು. ಮತ್ತು ಇನ್ನು ಮುಂದೆ ಯಾವುದೇ ರೀತಿಯಾಗಿ ಹಿಂದೂ ದೇವರುಗಳ ಬಗ್ಗೆ, ಹಿಂದೂ ಕ್ಷೇತ್ರದ ಬಗ್ಗೆ, ಹಿಂದೂ ಕಾರ್ಯಕರ್ತರ ಬಗ್ಗೆ ಅಪಪ್ರಚಾರ ಮಾಡಬಾರ್ದು. ಇಲ್ಲಿವರೆಗೂ ಸ್ವತಂತ್ರ ಬಂದಿಷ್ಟು ಇಸ್ತಿಸಿಂದ ನಾವು ಹಿಂದೂ ಧರ್ಮದವರು ಯಾರ ಮೇಲೂ ಯಾವುದೇ ರೀತಿಯಾದ ಯಾವುದೇ ಧರ್ಮದ ಪರವಾಗಿ ವಿರುದ್ಧವಾಗಿ ಅಪಪ್ರಚಾರ ಮಾಡಿದವರಲ್ಲ. ಇವರು ಕೂಡ ಮಾಡಬಾರ್ದು. ಆದ್ದರಿಂದ ಅವ್ರವ್ರ ಧರ್ಮ ಅವ್ರವ್ರಿಗೆ ಹೆಚ್ಚಿರುತ್ತೆ. ಗೌರವಯುತವಾಗಿ ಈ ದೇಶದಲ್ಲಿ ಬಾಳಲಿಕ್ಕೆ ಅವಕಾಶ ಕೊಟ್ಟಂಥ ಜನ ನಮ್ಮ ಹಿಂದೂ ಧರ್ಮ. ಅವರು ಮರ್ಯಾದೆಯಾಗಿ ಎಲ್ಲರೂ ಇದ್ದು ಜೀವನ ಮಾಡಬೇಕಾದಂಥ ಒಂದು ಸ್ತುತಿ ಇದೆ. ಇನ್ನು ಮೇಲಾದರೂ ನಮ್ಮಲ್ಲಿರ್ತಕ್ಕಂಥ ಹಿಂದೂಗಳು ಯಾರ್ಯಾರು ಅವರಿಗೆ ಒಳಮಕ್ಕಳಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೋ ಅವರೆಲ್ಲ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಜಾಗೃತರಾದರೆ ಸಮಾಜ ಉಳಿಸೋಕ್ಕೆ ಸಾಧ್ಯ. ಒಬ್ಬರು ವೀರೇಂದ್ರ ಹೆಗ್ಗಡೆ ಅವರಿಂದ ಅಥವಾ ಒಬ್ಬರು ಮೀಡಿಯಾದವರಿಂದ ಒಬ್ಬ ಯಾವನೋ ಅಲ್ಕ ರಾಜಕಾರಣಿಯಿಂದ ಉಳಿಸೋಂಥ ಕ್ಷೇತ್ರ ಅಲ್ಲ ಅದು. ಪುರಾತನದಿಂದ ಬಂದಿರತಕ್ಕಂಥದ್ದು. ಪೂಜ್ಯರು ಅವರಾಗಿ ಕಷ್ಟಪಟ್ಟು ಅವರು ಕಟ್ಟಿರ್ತಕ್ಕಂಥ ಕ್ಷೇತ್ರ. 20 ರೂಪಾಯಿ ಕಟ್ತಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತೇಳಿ ಮಾಡಿದ್ದಾರೆ ಒಂದು. ಆ 20 ರೂಪಾಯಿನ ಇವತ್ತು ಸರ್ಕಾರಕ್ಕೆ ಕಟ್ತೀವಿ. ಅವ್ರಿಗೆ ಚಾಲೆಂಜ್ ಮಾಡಿರಿ, ಅವ್ರಿಗೆ 3 ಲಕ್ಷ ನನಗೆ ಸಾಲ ಕೊಡೋಕೆ ಹೇಳ್ರಿ ನೋಡೋಣ. ಈಗ ಅವ್ರೇನೋ ಒಂದು ಯೋಜನೆ ತಂದಿದ್ದಾರಲ್ವ ಪೂಜ್ಯರು, ಇದರಿಂದ ಲಕ್ಷಾಂತರ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಅವ್ರದ್ದೇ ರೀತಿಯಾದಂಥ ರೆಸಿಪಿಕ್ ಸಿಕ್ಕಿದೆ. ಅವ್ರಿಗೆ ಒಂದು ಜೀವನದಲ್ಲಿ ಒಂದು ಸ್ಟೇಬಲ್ ಬಂದಿದೆ. ಅವರು ಒಂದು ಸ್ವಂತ ಸ್ವಉದ್ಯೋಗ ಮಾಡ್ತಾಯಿದ್ರು. ಏನೋ ಒಂದು ಸಣ್ಣ ಪುಟ್ಟ ನಾನು ಕಟ್ಟಿದಂಥ ಮನೆಗೆ ಕ್ಷೇತ್ರದಿಂದ ಫಸ್ಟ್ ಅನುದಾನ ತೊಗೊಂಡವನು. ನಾನು ಕಟ್ಟಿರ್ತಕ್ಕಂಥ ಮನೆ ಆ ಕ್ಷೇತ್ರದಿಂದ ಬಂದಂಥ ಅನುದಾನ. ಆ ಕ್ಷೇತ್ರದಿಂದ ಅನ್ನ ತಿಂದಿದ್ದೀವಿ ಅಂದಾಗ ನಾವು ಆ ಕ್ಷೇತ್ರ ಪರ ನಿಲ್ಲಬೇಕಾ ಬೇಡವಾ? ನಿಲ್ಲಬೇಕಾದ ನಮ್ಮ ಧರ್ಮ, ನಮ್ಮ ವೃತ್ತಿ. ನಾವು ಪೂಜೆ ಮಾಡ್ತಕ್ಕಂಥ ದೇವರು ನಮ್ಮ ತಂದೆ ತಾಯಿ ಹೇಗೋ ನಮಗೆ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರಾಗೆ ಅವ್ರ ಕುಟುಂಬನೂ ಹಾಗೆ. ತಪ್ಪು ಮಾಡಿದರೆ ಕೋರ್ಟ್ ಇದೆ, ಕೇಸ್ ಇದೆ, ಕಾನೂನು ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ಬರೆದಿದ್ದಾರೆ. ಅದ್ರ ಪ್ರಕಾರ ಫೇಸ್ ಮಾಡಲಿ. ಅದನ್ನು ಬಿಟ್ಟು ಪಬ್ಲಿಕಲ್ಲಿ ನಿಂತ್ಕೊಂಡು ತೇಜೋವಧೆ ಮಾಡೋದು ಯಾವನಿಗೂ ರೈಟ್ಸ್ ಇಲ್ಲ. ಒಬ್ಬ ಮನುಷ್ಯನಿಗೆ ವ್ಯಕ್ತಿತ್ವ ಗೌರವ ಎಷ್ಟು ಮುಖ್ಯನೋ ನಮಗೆ ಸಂವಿಧಾನವೂ ಅಷ್ಟೇ ಮುಖ್ಯ, ಕ್ಷೇತ್ರನೂ ಅಷ್ಟೇ ಮುಖ್ಯ, ಧರ್ಮವೂ ಅಷ್ಟೇ ಮುಖ್ಯ. ಗೌರವಯುತವಾಗಿರಬೇಕು. ದಯಮಾಡಿ ಇದನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಹಿಂದೂ ಸಮಾಜ ಒಗ್ಗೂಡಿ ಹೋರಾಟ ಮಾಡಿದ್ರೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಉಳಿತಕ್ಕಂಥದ್ದು ಸಾಧ್ಯ. ಇಲ್ಲದೆ ಹೋದರೆ ಯಾರೋ ಒಬ್ಬರು ಇಬ್ಬರು ಎಲ್ಲ ಕೂತ್ಕೊಂಡು ನಾವು ಭಾಷಣ ಮಾಡಿ ಏನೋ ಒಂದು ಟಿವಿನಲ್ಲಿ ಇಂಟರ್ವ್ಯೂ ಕೊಟ್ಟು ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಫೇಮಸ್ ಆಗ್ತೀವಿ ಅಂತ ಹೋದರೆ ಅದು ಯಾವ ಕಾರಣಕ್ಕೂ ಸಾಧ್ಯವಾಗದೇ ಇರೋ ಕೆಲಸ. ಇದು ನಾನು ಕ್ಷೇತ್ರದ ಭಕ್ತನಾಗಿ ಆ ಪೂಜ್ಯರ ಒಬ್ಬ ಕಾವಂದ್ರಿಗೆ ಒಬ್ಬ ಅಭಿಮಾನಿಯಾಗಿ ಅಥವಾ ಕ್ಷೇತ್ರದ ಒಬ್ಬ ಋಣಿಯಾಗಿ ನಾನು ಇವತ್ತು ಈ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೌಜನ್ಯ ಕೇಸ್ ಅಂತ ಬಂದು ಕ್ಷೇತ್ರವಾಗಿ ಸೌಜನ್ಯ ಪ್ರಕರಣ ಅಂದ್ಬಿಟ್ಟು ಈ ಕೇಸ್ ಸ್ಟಾರ್ಟ್ ಆಗಿದೆ. ಅದರಿಂದ ಅದು ಅವ್ರದ್ದು ಸೌಜನ್ಯ ಕೇಸು ಅವ್ರ ತಾಯಿ ಫೈಟ್ ಮಾಡಬೇಕು. ಈಗ ಹೇಳಿದ್ರೆ ಚಕ್ರವರ್ತಿ ಸೂಲಿಬೆಲೆ ಅವರು ಅದ್ರ ಅರ್ಥ ಬಂದಬೇಕು, ಒಂದು ಪಿಟಿಷನ್ ಹಾಕಬೇಕು. ಅವ್ರಿಗೆ ನ್ಯಾಯ ಎಲ್ಲಿ ಸಿಗಬೇಕು? ಹೈಕೋರ್ಟಲ್ಲಿ ಸಿಗಬೇಕು, ಇಲ್ಲ ಸುಪ್ರೀಂ ಕೋರ್ಟಲ್ಲಿ ಸಿಗಬೇಕು, ಇಲ್ಲ ಸ್ಟೇಟ್ ಇದರಲ್ಲಿ ಸಿಗಬೇಕು. ಸರ್ಕಾರದ ವತಿಯಿಂದ ಫೈಟ್ ಮಾಡಬೇಕು. ಇಲ್ಲ ವೈಯಕ್ತಿಕವಾಗಿ ಅವ್ರನ್ನ ಸಹಾಯ ಇಲ್ಲ ಅಂದರೆ ಹಿಂದೂ ಧರ್ಮ ಸಪೋರ್ಟ್ ಕೇಳ್ಬೋದು. ಅದನ್ನು ಬಿಟ್ಬಿಟ್ಟು ಬೀದಿಯಲ್ಲಿ ನಿಂತ್ಕೊಂಡು ನಮಗೆ ಸೌಜನ್ಯ ಹೆಸರನ್ನ ಮುಂದಿಕೊಂಡು ಕ್ಷೇತ್ರದ ಹೆಸರನ್ನ ಹಾಳು ಮಾಡೋದು ತಪ್ಪಿದೆ. ಅವ್ರಿಗೆ ನ್ಯಾಯ ಬೇಕು. ಅವಳು ಒಬ್ಳು ನನ್ನ ಮನೆ ಅಕ್ಕ ತಂಗಿ ಅಥವಾ ನಾನು ಒಬ್ಳಿಗೆ ಸಹೋದರ ಅಂತ ತಿಳ್ಕೊಂಡಿದ್ದೆ. ಯಾಕೆ ಹಿಂದೂ ಸಮಾಜ ಅಂದರೆ ಎಲ್ರಿಗೂ ಒಂದು ರಕ್ಷಣೆ ಬೇಕು. ಹೆಣ್ಮಕ್ಳಿಗಾಗಲಿ ಒಂದು ಕಾನೂನಲ್ಲ, ಗಂಡು ಮಕ್ಕಳಿಗಾಗಲಿ ಒಂದು ಕಾನೂನು, ಎಲ್ರಿಗೂ ಒಂದೇ ಕಾನೂನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋದು ಎಲ್ರಿಗೂ ಸಮಾನತೆ ಆದಂಥ ಒಂದು ಕಾನೂನು ಬರೆದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವ್ರು ಏನು ಮಾಡಬೇಕು? ಚಕ್ರವರ್ತಿ ಸೂಲಿಬೆಲೆ ಹೇಳೋದಂಗೆ ಮುಖ್ಯವಾಹಿನಿಗೆ ಬಂದು ನಿಮ್ಮಂಥವ್ರು ಯಾರನ್ನ ಪ್ರೆಸ್ನವ್ರನ್ನ ಇಟ್ಕೊಂಡು ಎಲ್ಲ ಪ್ರೆಸ್ನವರು ಸರಿ ಇಲ್ಲ ಅಂತ ನಾವು ಹೇಳೋದು ತಪ್ಪು. ಒಬ್ಬರಿಂದ ಒಳ್ಳೇದಾಗಿದ್ದರೆ 10 ಜನದಿಂದ ಕೆಟ್ಟದಾಗಿರುತ್ತೆ. ಅದು ಅವ್ರವ್ರ ಉದ್ಯಮ. ಅದು ನೀವು ನಿಯತ್ತಾಗಿರ್ತೀನಿ ಅಂದರೆ ಇನ್ನೊಬ್ಬ ನಿಯತ್ತಾಗಿ ಯಾವನು ಇರಲ್ಲ. ಆದ್ದರಿಂದ ಅವರು ಒಂದು ಮುಖ್ಯವಾಹಿನಿಗೆ ಬರಬೇಕು. ಅದು ಏನಿದೆಯೋ ಅದನ್ನ ಪಿಟಿಷನ್ ಹಾಕಬೇಕು, ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಬೇಕು. ಅವ್ರ ಪರವಾಗಿ ನಾವು ಹೋರಾಟ ಮಾಡೋಣ. ಅವ್ರ ತಾಯಿ ಬಂದು ಮುಂದೆ ನಿಂತ್ಕೊಂಡ್ರೆ ನಾವು ಅವ್ರ ಪರವಾಗಿ ಹೋರಾಟ ಮಾಡೋಣ. ಅದನ್ನು ಬಿಟ್ಬಿಟ್ಟು ಇವ್ರು ಯಾರೋ ಅಯ್ಯಗ್ಯ ಅವ್ನು ಅಲ್ಕಟ್ಟು ಎಂತನವನು ಅವ್ರ ಹೆಸರುಗಳು ಹೇಳೋಕೆ ಗೊತ್ತಲ್ಲ ನನಗೆ. ಮಹೇಶ್ ತಿಮ್ರೋಡಿ ಅವನ ಯಾವನ ಸಮೀರು ಮಟ್ಟಣ್ಣ ಅವ್ರು ಯಾರ್ರಿ ಅವರು? ಅವ್ರು ಹುಟ್ಟುಗಳು ನೋಡ್ರೆ ನನ್ನ ಮಕ್ಳು ಮಕ್ಕ ನೋಡ್ರೆ ಬೆಳಗ್ಗೆ ಅನ್ನ ತಿನ್ನಕ್ಕೆ ಮನ್ಸು ಬರಲ್ಲ. ಆ ನನ್ನ ಮಕ್ಳು JCB ತಗೊಂಡಾಗ ಧರ್ಮಸ್ಥಳ ಮುಚ್ಚ್ರಿ ಅಣ್ಣಪ್ಪ ಅವನ
ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಇಲ್ದಲೇ ಈ ಕ್ಷೇತ್ರ, ಈ ರಾಜ್ಯ, ವೀರೇಂದ್ರ ಹೆಗ್ಗಡೆ ಅವರು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಇಷ್ಟು ಮಟ್ಟಿಗೆ ಬೆಳೆಯುತ್ತಾ? ಅವರೇನು ಒಬ್ಬ ತಂದೆ ತಾಯಿಗೆ ಅಥವಾ ಒಂದು ಸಂಸ್ಥೆಗೆ ಹುಟ್ಟಿರೋ ನನ್ನ ಮಕ್ಕಳಲ್ಲ ಅಂತ ನಾನು ಈ ಮೂಲಕ ಹೇಳ್ತೀನಿ. ಇದನ್ನು ಗಂಟಾಘೋಷವಾಗಿ ಎಲ್ಲಿ ಬೇಕಾದ್ರೂ ಕರೀರಿ ಹೇಳ್ತೀನಿ. ಇದನ್ನು ಎಲ್ಲ ಚಾನಲಲ್ಲೂ ಪ್ರಸಾರ ಮಾಡೀನಿ. ಯಾವುದೇ ರೀತಿ ಮುಂದುವರಿಕೆ ಇಲ್ಲ. ಯಾರೂ ನನಗೆ ಬ್ಯಾಕ್ ಸಪೋರ್ಟ್ ಬೇಕಿಲ್ಲ. ಧರ್ಮ ಒಂದಿದ್ರೆ ಸಾಕು. ದೇಶ ಇದ್ದರೆ ಧರ್ಮ, ಇದ್ದರೆ ದೇಶ, ದೇಶ ಇದ್ದರೆ ನಾವಿದ್ದರೆ ನಮ್ಮ ಮನೆ. ಧರ್ಮ ಇಲ್ಲದ್ದು ಯಾವ ದೇಶನೂ ಇಲ್ಲ, ಯಾವ ಇದೂ ಇಲ್ಲ. ನಿಮ್ಮ ಮಾಹಿತಿಗೆ ಧನ್ಯವಾದ. ಸರ್, ಇವಾಗ ಈಗೇನು ಸುಜಾತ ಭಟ್ ಅವ್ರ ಬಗ್ಗೆ ನಿಮಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಸರ್. ಎಲ್ಲ ನೆನ್ನೆ ಮೊನ್ನೆ ಯಾವ ಫೇಕ್ ಹಿಡಿಯೋಗಳಿಗೆ ಕರ್ಕೊಂಬಂದಿರೋರು ಅವರು. ಅವತ್ತಿನ 13 ವರ್ಷ ಆದಮೇಲೆ ಏನು ಮಾಡ್ತಾಯಿದ್ರು ಅವರು? 13 ವರ್ಷದಿಂದ ತಾಯಿ ಮಗಳು ಕಾಣೆ ಆಗಿದ್ದಾಳೆ ಅಂತ ಅವತ್ತೇ ಕಂಪ್ಲೇಂಟ್ ಕೊಡ್ಬೋದಾಯ್ತಲ್ಲ. ಸರಿ, ಧರ್ಮಸ್ಥಳದಲ್ಲಿ ಕೂಡ ಕೆದರಿಕೆ ಅಲ್ವಾ? ಇವಾಗ ನಿಮ್ಮ ಮನೇಲಿ ನಾನು ಕಳ್ತನ ಮಾಡಿರ್ತೀನಿ, ನಿಮ್ಮ ಊರಿಗೆ ಬಂದು ಮಾತಾಡೋಕ್ಕೆ ನನಗೆ ಭಯ. ಬೇರೆ ಸ್ಟೇಷನ್ ಇರಲ್ವಾ? ಏನು ಅಲ್ಲಿ ಕಾನೂನು ಇಲ್ವಾ? ಅಲ್ಲಿ ಪೊಲೀಸ್ನವ್ರು ಇರಲ್ವಾ? ಅಲ್ಲಿ ಯಾರು ಕಂಪ್ಲೇಂಟ್ ತೊಗೊಳಲ್ವಾ? ಕೊಡಬೇಕಿತ್ತಲ್ಲ, ಒಂದು ಪಿಟಿಷನ್ ಕೊಡಬೇಕಿತ್ತು. ನನ್ನ ಮಗಳಿಗೆ ಈ ಥರ ಆಗಿದೆ, ಹಿಂಗೆ ಹೋದವಳು ಹಿಂಗೆ ಬಂದಿಲ್ಲ ಅಂತೇಳಿ ಅಮ್ಮ ಕೊಡ್ಬೇಕಾಯ್ತು. ಹುಟ್ಟಿಲ್ದೇ ಇರೋ ಮಗಳಿಗೆ ನನಗೆ ಮಗಳವಳೆ ಅಂತ ಹೇಳಿದ್ರೆ ನಮಗೆ ಹೆಂಗೆ ಹೆಣ್ಮಕ್ಳ ಮೇಲೆ ನಂಬಿಕೆ ಬರುತ್ತೆ? ಅಮ್ಮನ ಮೇಲೆ ಅಮ್ಮನ ನಂಬೋದು ಹೆಂಗೆ ಹೇಳಿ? ಅಮ್ಮನ ನಂಬೋದು ಹೆಂಗೆ ಹೇಳಿ? ನಾವು ಏನು ಅರ್ಥನೇ ಗೊತ್ತಿಲ್ಲ ಸರ್. ಅಮ್ಮನ ಬಗ್ಗೆ ಏನು ಮಾತಾಡೋಕ್ಕೆ ನಮಗೆ ಇಷ್ಟನೇ ಇಲ್ಲ. ಓಕೆ, ಇವಾಗ ಏನು ಗುರುಡೆ ಸಿಕ್ಕಿದೆ ಇಲ್ಲಿ ಜಾಗ, ಅವೆಲ್ಲ ಬಿಡಿ ಸರ್. ಅರೆಸ್ಟ್ ಆಗಿದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತಾರೆ? ಅವರು ಒಳ್ಳೆ ಇದಾಗಲಿ, ಶಿಕ್ಷೆ ಆಗಲಿ ಅವ್ರಿಗೆಲ್ಲ. ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿದವ್ರಿಗೆ ಕ್ಷೇತ್ರ ವಿಚಾರನೇ ಅಂತಲ್ಲ, ಯಾರ ಬಗ್ಗೆನೂ ನಾವು ಅಪಪ್ರಚಾರ ಮಾಡಬೇಕಾದ್ರೆ ಪೂರ್ವ ದಾಖಲಾತಿಗಳು ಇಟ್ಕೊಂಡು ಹೇಳ್ಬೇಕು. ಯಾಕೆಂದ್ರೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಅದನ್ನು ಹೇಳಿದ್ದಾರೆ. ಯಾರ ಬಗ್ಗೆನೂ ಅಪಪ್ರಚಾರ ಮಾಡಲಿ, ಸುಳ್ಳು ಹೇಳಿ, ಮತ್ತೊಂದು ಹೇಳಿ, ಅದ್ರ ಬಗ್ಗೆ ದಾಖಲಾತಿ ಇಟ್ಕೊಂಡು ಮಾತಾಡಿ ಅಂತ ಹೇಳಿ ಅವರು ಯಾರೋ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದಕ್ಕೊಂದು ಅರ್ಥ ಇದೆ. ಅದಾಗಲಿ, ಮುಂದೆ ನೋಡೋಣ ನ್ಯಾಯಾಲಯ ತನಿಖೆ ಏನಾಗುತ್ತೆ. ನ್ಯಾಯಾಂಗದ ಮೇಲೆ ನಮಗೆ ನಂಬಿಕೆ ಇದೆ. ಅದ್ರ ಪ್ರಕಾರ ತೀರ್ಪು ಬರಲಿ, ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗಲಿ. ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಅವರಿಗೆ ಒಳ್ಳೆ ಶಿಕ್ಷೆ ಕೊಡಿಸ್ಲಿ. ಮುಂದಿನ ದಿನಗಳಲ್ಲಿ ಯಾರಿಗೂ ಮನಸ್ಥಿತಿ ಕೆಡಿಸ್ದೇ ರೀತಿ, ಸಮಾಜದ ಸಾಮರಸ್ಯವನ್ನು ಕೆಡಿಸ್ದೇ ರೀತಿ ಅವರಿಗೆ ಭಗವಂತ ಶಕ್ತಿ ಕೊಡಿ. ಡಿಲೀಟ್ ಮಾಡಾಯ್ತಾ? ಹೇಳಿ ಸರ್, ನಿಮ್ಮ ಅನಿಸಿಕೆ ಸರ್. ಈ ಪ್ರಕರಣವಾಗಿ ಸೌಜನ್ಯ ಕೇಸ್ ಅಂತ ಬಂದು ಧರ್ಮಸ್ಥಳ ಕ್ಷೇತ್ರವರೆಗೂ ಬಂದಿದೆ. ಅಲ್ಲಿ ಆಗ್ತಿರೋ ಈ ಘಟನೆಗಳ ಬಗ್ಗೆ ನಿಮಗೆ ಮೊದಲಾಗಿ ಸೌಜನ್ಯ ಪ್ರಕರಣ ಬಂದವಾಗ ನಾವೆಲ್ಲ ಹೊರಗಿನವ್ರು ನೋಡ್ಬೇಕಂದ್ರೆ ನಿಜವಾಗ್ಲೂ ಏನೋ ಆಗಿದೆ ಅಲ್ಲಿ ಅಂತ ಹೇಳಿಬಿಟ್ಟು ನಮಗೆಲ್ಲ ಅನಿಸ್ತಿತ್ತು. ಆ ವಿಡಿಯೋ ಯೂಟ್ಯೂಬಲ್ಲಿ ಬರ್ತಿರೋದು ನೋಡಿ, ವಿಡಿಯೋಗಳನ್ನ ಯೂಸ್ ಮಾಡಿಬಿಟ್ಟು ಎಲ್ಲ ಪಬ್ಲಿಸೈಸ್ ಮಾಡ್ತಿರೋದ್ರಿಂದ. ಆಮೇಲೆ ನಮ್ಮ ವಸಂತ ಗೆಳೆಯರವ್ರು ಯಾವಾಗ ಫೀಲ್ಡಿಗೆ ಬಂದು ಅಲ್ಲಿ ಎಲ್ಲ ಇನ್ವೆಸ್ಟಿಗೇಟ್ ಮಾಡಿ ಏನೆಲ್ಲ ಸತ್ಯಾನ್ವೇಷಣೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು, ಅದರಿಂದಾಗಿ ನಮ್ಮೆಲ್ರಿಗೂ ಒಂದೊಂದೇ ಆಗಿ ನಮಗೆ ಎಳೆಯಾಗಿ ಒಂದು ಡೀಟೇಲ್ ಆಗಿ ಸಿಗ್ತಾ ಹೋಯ್ತು. ಅಲ್ಲಿಂದಾಗಿ ನಮ್ಗೊಂದು ಕ್ಲಾರಿಟಿ ಸಿಕ್ತು, ಈ ಕೇಸಲ್ಲಿ ಇಲ್ಲ ಬೇರೆ ಒಂದು ಮಜಲು ಇದೆ ಈ ಕೇಸಲ್ಲಿ. ಅದರಿಂದಾಗಿ ಏನೋ ಹಿಂದ್ಗಡೆ ಯಾರೋ ಫಂಡ್ ಮಾಡ್ತಿದ್ದಾರೆ, ಏನೋ ಒಂದು ಅಜೆಂಡಾ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಅದರಿಂದಾಗಿ ಹಿಂಗೆಲ್ಲ ಹೊರಗಡೆಗೆ ಬರ್ತಾ ಇದೆ ಕೇಸ್ ಅಂತ ಹೇಳಿಬಿಟ್ಟು ನಮಗೆಲ್ಲ ಒಂದು ಕ್ಲಾರಿಟಿ ಬಂತು. ಇದಾದಮೇಲೆ ಈಗ ಪ್ರಮುಖವಾಗಿ ಮತ್ತೆ ಸೂಲಿಬಲ್ ಇರ್ಬೋದು, ಕಿರಿಕೀರ್ತಿ ಇರ್ಬೋದು, ಪುನೀತ್ ಕೆರೆಹಳ್ಳಿ ಇವರೆಲ್ಲರೂ ಬಂದು ಈ ಕೇಸ್ಗೆ ಒಂದು ಹೋರಾಟದಲ್ಲಿ ಜಾಯಿನ್ ಆಗಿ ಈ ಕೇಸ್ ಈ ತಾರ್ಕಿಕ ಅಂತ್ಯಕ್ಕೆ ತಂದಿರೋದು ತುಂಬ ಖುಷಿ. ಸುವರ್ಣ ನ್ಯೂಸ್ ಅವರು ಬೆಂಬಿಡದೆ ಆ ಕೇಸ್ನ ಏನು ಹೊರಗಡೆ ತಂದರು, ಆ ಸುಜಾತ ಭಟ್ ಕೇಸಲ್ಲೂ ಅದನ್ನು ಹಂಗೆ ಎಲ್ಲರೂ ನಾವು ಅದನ್ನು ನಂಬ್ಕೊಂಡು ಬಿಟ್ಟಿದ್ವಿ. ಇಲ್ಲ ನಿಜವಾಗ್ಲೂ ಹಿಂಗೆ ಆಗಿದೆ, ಏನೋ ಆಗಿದೆ ನಿಜವಾಗ್ಲೂ, ಅನನ್ಯ ಭಟ್ ಅನ್ನೋ ಕೇಸ್ ಇದೆ ಅಂತ. ಈಗ ನೋಡ್ತಾ ಇದ್ರೆ ನಮಗೆ ಬೇಜಾರಾಗ್ತಿದೆ. ಧರ್ಮಸ್ಥಳದ ಬಗ್ಗೆ ನಮಗೂ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಮೂಲೆಯಲ್ಲಿ ಅನುಮಾನ ಬಂದ್ಬಿಟ್ಟಿತ್ತಲ್ಲ ಅಂತ. ಅವ್ರು ಹೇಳ್ದಂಗೆ ನಾವು ಖಂಡಿತವಾಗ್ಲೂ ಧರ್ಮಸ್ಥಳಕ್ಕೆ ಹೋಗ್ತೀವಿ, ತಪ್ಪು ಕಾಣಿಕೆ ನಮ್ಮ ಕಡೆಯಿಂದ ಸಲ್ಲಿಸ್ತೀವಿ. ಧರ್ಮಸ್ಥಳ ಪರವಾಗಿ ನಾವು ಯಾವತ್ತೂ ನಿಂತ್ಕೊಂಡಿರ್ತೀವಿ. ಹಾಗೆ ಕಾವಂದ್ರಿಗೆ ಎಲ್ಲರಿಂದ ತುಂಬ ಜನ ನೋವಾಗಿದೆ. ಅವ್ರ ಬಗ್ಗೆ ಅತಿ ಕೀಳವಾಗಿ ಮಾತಾಡಿದ್ದಾರೆ ಎಲ್ಲರೂ ಅವ್ರು ಹೇಳ್ದಂಗೆ ಕ್ಷಮೆ ಕೇಳಿ ಅಲ್ಲಿ ಹೋಗಿ ಅಣ್ಣಪ್ಪನಿಗೆ ಒಂದು ತಪ್ಪು ಕಾಣಿಕೆ ಹಾಕಿ ದೇವಸ್ಥಾನಕ್ಕೆ ಹೋಗಿ ಬರಲಿ, ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆಯನ್ನು ಶೇರ್ ಮಾಡ್ತೀನಿ. ಸುಜಾತ ಭಟ್ ಅವರು ಪಾಪ ಅವ್ರದ್ದೇನೋ ಆಸ್ತಿ ಗಿಸ್ತಿ, ಅವರು ಮುಂಚೆಂದು ಬ್ಯಾಕ್ಗ್ರೌಂಡ್ ಸರಿ ಇರಲಿಲ್ಲ. ಆ ಕಷ್ಟ ಕಾಲದಲ್ಲಿ ಹೋಗಿ ಅವ್ರ ಹತ್ರ ಹೇಳ್ಕೊಂಡಿರ್ಬೋದು, ಇಲ್ಲ ನಮಗೊಂದು ಕಷ್ಟ ಇದೆ, ಈ ಥರ ಜಾಗ ನಮ್ಮ ಹೆಸರಿಗೆ ಆನ್ಸಿಸ್ಟರ್ ಪ್ರಾಪರ್ಟಿ ಇತ್ತು ಅಂತ ಹೇಳ್ಬಿಟ್ಟು. ಅವಾಗ ಅವರಿಗೆ ಅದ್ರ ಪರವಾಗಿ ಮಾತಾಡಿ, ಇಲ್ಲ ಧರ್ಮಸ್ಥಳ ಮಾತಾಡಿ ಅವ್ರಿಗೆ ಹೆಲ್ಪ್ ಆಗಬೇಕು ಮಾಡ್ಬೋದಿತ್ತು. ಅದನ್ನ ಬಿಟ್ಬಿಟ್ಟು ಅವ್ರಿಗೆ ಹೋಗ್ಬಿಟ್ಟು ಏನೋ ಅನನ್ಯ ಭಟ್ ಅನ್ನೋ ಕೇಸನ್ನು ತಲೆಗೆ ತುರುಕಿ ಅವ್ರ ಕಡೆಯಿಂದ ಏಜ್ ಆಗಿರೋ ಏನೋ ನಮ್ಮ ಅಜ್ಜಿ ಟೈಮ್ ಅವರಿಗೆ ಅಂಥದ್ದೊಂದು ಕೆಟ್ಟದ ಬುದ್ಧಿಯನ್ನು ಕಲಿಸಿರೋದು, ಆಮೇಲೆ ಅಂಥದ್ದೊಂದು ಮೆಸೇಜ್ ಸ್ಪ್ರೆಡ್ ಮಾಡಿರೋದು ತುಂಬ ತಪ್ಪು ಕೆಲಸ. ಅಂಥದ್ದೊಂದು ಆಗಬಾರ್ದಾಗಿತ್ತು. ಆಗಿರೋದು ನಮಗೆಲ್ಲ ತುಂಬ ಬೇಜಾರಿದೆ. ಮತ್ತು ಆ ಏಜ್ ಆಗಿರೋ ಹೆಂಗಸನ್ನು ಯೂಸ್ ಮಾಡ್ಕೋಬಾರ್ದಿತ್ತು ಈ ಕೇಸ್ಗಳಿಗೆ, ಇಂಥದ್ಕೆಲ್ಲ. ಹೋಗಿದ್ರಿ ಈ ಸೌಜನ್ಯ ಅನ್ನೋ ಒಂದು ಪ್ರಕರಣ ಮುಂದೆ ಹಿಡ್ಕೊಂಡು ಇಷ್ಟೆಲ್ಲ ಹೋರಾಟಗಳು ಮಾಡ್ಕೊಂಡು ಈ ಥರ ಎಲ್ಲ ಮಾಡ್ತಿರೋದು ಜನರನ್ನ ಬೇರೆ ದಾರಿಗೆ ತಳ್ತಾರೆ ಅನ್ನೋ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು. ಗಿರೀಶ್ ಮಠಣ್ಣ ಆಗಿರ್ಬೋದು, ರಮೇಶ್ ತಿಂಗುಡೆ ಆಗಿರ್ಬೋದು, ಸಮೀರ್ ಆಗಿರ್ಬೋದು, ಇವರೆಲ್ಲ ಬಗ್ಗೆ ನಿಮ್ಗೆ ಏನು ಅವ್ರು ಮುಂಚೆ ಅವ್ರು ಮಾಡ್ತಿರೋ ಯೂಟ್ಯೂಬ್ ಅಪ್ಡೇಟ್ಸ್ಗಾಗಿರ್ಬೋದು, ಪ್ರೊಟೆಸ್ಟ್ ಆಗಿರ್ಬೋದು ನೋಡಿ ನಾವು ಏನೋ ಆಗಿರ್ಬೋದು ಅವ್ರ ಪರವಾಗಿ ಥಿಂಕ್ ಮಾಡಬೇಕೇನೋ ಅಂತ ಹೋಗಿದ್ವಿ. ಆದರೆ ಇವಾಗ ನೋಡ್ತಿದ್ರೆ ನಾವು ಕ್ಲಿಯರಾಗಿ ಬರ್ತಾ ಇದೆ ದಟ್ ಓಕೆ, ಯಾರೋ ಇವ್ರಿಗೆ ಫಂಡ್ ಮಾಡ್ತಿದ್ದೆ ಹಿಂದ್ಗಡೆಯಿಂದ, ಯಾರೋ ಒಬ್ಬರು ಇವರು ಹಿಂದ್ಗಡೆ ನಿಂತಿದ್ದಾರೆ ಬಲವಾಗಿ, ಒಬ್ಬಿಬ್ಬರಲ್ಲ ದೊಡ್ಡ ಸಂಘಟನೆಗಳಿವೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಪ್ರತಿ ಜನಗಳಿಗೂ.
ಹಾಗಾಗಿ ಇದ್ರ ಕೂಲಂಕುಷವಾಗಿ ಇದ್ರ ಬಗ್ಗೆ ತನಿಖೆ ಆಗಬೇಕು. ಯಾರು ಹಿಂದ್ಗಡೆ ಇದ್ದಾರೆ ಅವರು ಹೊರಗಡೆ ಬರಬೇಕು. ಸರ್ಕಾರ ಕಠಿಣ ಕ್ರಮ ತಗೋಬೇಕಂತ ಹೇಳ್ಬಿಟ್ಟು ನಾವು ಆಗ್ರಹ ಮಾಡ್ತೀವಿ. ಸರ್ ಇವಾಗೆಲ್ಲ ಇದು ಸುಳ್ಳು ಅಂತ ಗೊತ್ತಾದ್ರೂ ಇನ್ನೂ ಜನ ನಂಬೋರಿಗೆ ಈ ಯೂಟ್ಯೂಬು ಮತ್ತೆ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗಳನ್ನ ಜನ ತುಂಬಾ ನೋಡ್ತಿದ್ದಾರೆ. ಈಗ ನಾವು ಓದೋರು ಏನೋ ಬರ್ದವ್ರು ನಮ್ಗೇನೆ ಆ ವಿಡಿಯೋಗಳನ್ನ ನೋಡಿ ಒಂದ್ಸತಿ ಏನೋ ಆಗಿರ್ಬೋದು ಅನ್ಸ. ಹಂಗಿರ್ಬೇಕಾದ್ರೆ ಓದ್ದೆ ಬರದೆ ಮನೇಲಿರೋ ಹೆಂಗಸರು ಮಕ್ಕಳಿಗೆಲ್ಲ ನೋಡ್ಬೇಕಂದ್ರೆ ಅವ್ರು ಆಬ್ವಿಯಸ್ಲಿ ಅವ್ರ ತಲೆಗೆ ಹೋಗಿ ತುರ್ಕಿರ್ತಾರೆ. ಅದರಿಂದ ಹೊರಗಡೆ ಬರೋಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ಬೋದು. ಇದೆಲ್ಲ ಕೋರ್ಟು SIT ರಿಪೋರ್ಟ್ ಹೋಗಿ ಗೌರ್ಮೆಂಟ್ ಇಂದ ಒಂದು ನೀಟಾಗಿ ಅದು ರಿಪೋರ್ಟ್ ಬಂದ ಆದ್ಮೇಲೆ ಜನ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ತಲೆಯಲ್ಲಿರುವಂಥ ಕೆಟ್ಟ ಏನು ತುರ್ಕಿದಾರೆ ಅದೆಲ್ಲ ಹೊರಗಡೆ ಬರುತ್ತೆ. ಎಲ್ಲರೂ ಅದರಿಂದ ಇಶ್ಯೂ ರೆಸಾಲ್ವ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಓಕೆ ಸರ್, ಒಂದು ಲೆಕ್ಕಕ್ಕೆ ಜನ ಬದಲಾಗಿದ್ದಾರೆ ಅನ್ಸುತ್ತಾ ಈ ಕ್ಷೇತ್ರ? ಖಂಡಿತವಾಗ್ಲೂ ಜನ ಬದಲಾಗಿರೋದಕ್ಕೇನೆ ಇವತ್ತು ಇಷ್ಟೊಂದು ಜನ ಸಾಗರ ನೋಡ್ತಾ ಇರೋದು. ಇಲ್ಲ ಅಂದ್ರೆ ಬರ್ತಾ ಇರಲಿಲ್ಲ. ಮುಂಚೆ ಈ ಮಠಾಣ ಅವರು, ತಿಮ್ಮರೋಡಿ ಅವರು, ಜಯಂತ್ ಅವರು ಹೇಳಿದ್ದನ್ನೇ ನಂಬ್ಕೊಂಡು ಹೊರಗಡೆ ಅವ್ರ ಬಗ್ಗೆ ಒಂದು ಕಾಮೆಂಟ್ ಹಾಕಕ್ಕಾಗ್ಲಿ ಅದ್ರ ವಿರುದ್ಧವಾಗಿ ಒಂದು ಮೆಸೇಜ್ ಮರೆಯಕ್ಕೆ ಹೆದರ್ಕೊಂತಿದ್ರಿ. ಇಲ್ಲ ನಿಜವಾಗ್ಲೂ ಏನೋ ಇರ್ಬೋದು, ನಾಳೆ ಏನೋ ಒಂದು ಸ್ಕೆಲ್ಟನ್ ಸಿಕ್ಕಿದ್ರೆ ಹುಡುಗಿದು, ಇಲ್ಲ ನಾಳೆ ಕೇಸ್ ಅವ್ರ ಪರವಾಗಿ ಬಂದು ಇನ್ ಕೇಸ್ ಇವರೇ ಮಾಡಿದಂತ ಗೊತ್ತಾದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ, ತಪ್ಪಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಯಾರು ಹೊರಗಡೆ ಮಾತಾಡ್ತಿರ್ಲಿಲ್ಲ. ಇವಾಗ ಏನು ಕೇಸ್ ಕ್ಲಾರಿಟಿ ಸಿಗ್ತಾ ಇದೆ, ಅವಾಗ ಖಂಡಿತವಾಗಿ ಎಲ್ಲ ಹೊರಗಡೆ ಬರ್ತಾರೆ. ಇನ್ಮೇಲೆ ಧರ್ಮಸ್ಥಳ ಪರವಾಗಿ ನಿಲ್ತಾರೆ. ಯಾರು ಅನ್ಯಾಯವಾಗಿ ಕಾವಂದ್ರ ಮೇಲಾಗ್ಲಿ ಧರ್ಮಸ್ಥಳದ ಮೇಲಾಗ್ಲಿ ಅಪವಾದ ಹೊರಿಸಿದ್ದಾರೆ ಅವ್ರ ವಿರುದ್ಧವಾಗಿ ಖಂಡಿತ ಎಲ್ಲರೂ ಬೀದಿಗಿಳಿತಾರೆ, ಹೋರಾಟ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ.